शृणुयामदेवाः भद्रं पश्येमायुर्नीयजत्राः चिरैरङ्गैः स्तुष्ट्वांसस्तनोऽपि व्यसेमदेवैतय्यदायुः यत्तदुन्नशरतो वञ्चिते जगतं तनूनाम् पितरो भवन्त्यमानो मध्यादि घटाय विकन्तो ओम स्वस्ति ओम जीवनले ಮುಖ್ಯವಾಗಿ ನಮಗೆ ಹೇಳಬೇಕಾದ್ದು ಲೋಕದಲ್ಲಿ ಗುಣಾತೀತವಾಗಿರ್ತಕ್ಕಂಥದ್ದು ಈ ಬುದ್ಧಿಗಿಂತಲೂ ಮೀರಿರ್ತಕ್ಕಂಥ ಒಂದು ಮಹಾಶಕ್ತಿ ಇದೆ. ಆ ಮಹಾಶಕ್ತಿಯು ಲೋಕವನ್ನೆಲ್ಲ ಆಡುತ್ತಿದೆ ಅಂತ ನಮ್ಮ ಅಂತಾರೆ ಅಂತ ಹೇಳ್ತಿದ್ದೆ. ಯಾಕೆ ಅಂದರೆ ಯಾವ ನಮ್ಮ ಕಣ್ಣು ಮಕ್ಕಳು ಪ್ರಾಣಿಗಳು ಕೂಡ ಯಾವ ರೀತಿಯ ಜೀವನ ಮಾರ್ಗವನ್ನೆಲ್ಲ ಕಲ್ಪಿಸಿದವರು ಯಾರು ಅಂತ ಯೋಚನೆ ಮಾಡುವಾಗ ನಮ್ಮೆಲ್ಲಕ್ಕಿಂತ ಮೀರಿರ್ತಕ್ಕಂಥ ಮಹಾವತ್ತು ಶಕ್ತಿ ಇದೆ. ಆ ಶಕ್ತಿ ಅನೇಕ ರೂಪವಾಗಿ ಅನೇಕ ರೂಪದಲ್ಲಿ ಆಡುತ್ತಿದೆ ಎಂದೇ ಅದು ರುಚಿ ಕಾಣುತ್ತೆ. ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಯಾರಿರಬೇಕು ಅಂತ ಹೇಳಿದ್ರೆ ನಮ್ಮ ಮಾತು ನಡತೆ ಎಲ್ಲವೂ ಕೂಡ ಒಳ್ಳೆ ರೀತಿಯಿರಬೇಕು ಅಂತ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾ ಅಂದರೆ ಸತ್ವಚಿತ ಗುಣ ಪುನಂತೋ ಯತ್ರೀರಾಮನಸ ವಾಚಮಕೃತ ಅತ್ರಾಸಕಾಯ ಸಚ್ಚಾರ್ಯಾಂತೆ ಭದ್ರೈಷಾಂ ಪ್ರಶ್ನೆ ಸ್ನೇಹಿತಾದಿವಾಚಿ. ಇದನ್ನು ನಾವು ಸಾರಣಿಗೆಯಲ್ಲಿ ಸಾರಿಸಿ ಯಾರು ಸಿದ್ಧ ಮಾಡಿ ನಾವು ಒಂದು ಆಗ್ತೇವೋ ಅದೇ ರೀತಿಯಾಗಿ ನಾವು ನಮ್ಮ ಬುದ್ಧಿಯಿಂದ ಮನಸ್ಸಿನಿಂದ ನಾವು ಆಡಬೇಕಾಗಿರ್ತಕ್ಕಂಥ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿಯೇ ನಾವು ಆಡುತ್ತಾ ಬಂದರೆ ಆವಾಗ ಎಲ್ಲ ಶತ್ರುಗಳು ಕೂಡ ನಮಗೆ ಮಿತ್ರರಾಗುತ್ತಾರೆ. ನಮಗೆ ಸರ್ವ ಸಂಪತ್ತುಗಳು ಉಂಟಾಗುತ್ತೆ ಎಂಬುದಾಗಿ ಈ ಮಂತ್ರದ ಅರ್ಥವನ್ನು ತಿಳಿಸುತ್ತಾರೆ. ನಮ್ಮನ್ನೆಲ್ಲರೂ ಕೂಡ ನಾವು ಈ ರೀತಿಯಾಗಿ ನಮ್ಮನ್ನೆಲ್ಲರಿಗೂ ಕೆಲವರು ನಮ್ಮೆಲ್ಲ ಸತ್ಕಾರವನ್ನು ಮಾಡ್ತೀವಿ. ಎಲ್ಲರಿಗೂ ಕೂಡ ಶ್ರೇಯಸ್ಸು ಉಂಟಾಗಲಿ, ಲೋಕವೇ ಸುಖವಾಗಲಿ, ಸಮ ಲೋಕಾತ್ಮಸ್ತ ಸುಖಿನೋ ಭವಂತು ಅಂತ ಹೇಳೋಕ್ಕೆ ಎಲ್ಲ ಜನರು ಸುಖವಾಗಿರಲಿ ಅಂತ ಹೇಳಿ ನಾನು ಮಾತು